ನಮಸ್ಕಾರ ಸ್ನೇಹಿತರೆ, ಸುದ್ದಿ ಗುಂಡ್ಲುಪೇಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುಂಡ್ಲುಪೇಟೆಯಲ್ಲಿ ಅದ್ದೂರಿಯಾಗಿ ನಡೆದ 79ನೇ ಸ್ವಾತಂತ್ರ್ಯೋತ್ಸವ. ತಾಲೂಕಿನ ಡಿ ದೇವರಾಜು ಅರಸು ಕ್ರೀಡಾಂಗಣದಲ್ಲಿ ಆಯೋಜಿಸಿದ 79ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಶ್ರೀಯುತ ಎಚ್.ಎಂ. ಗಣೇಶ್ ಪ್ರಸಾದ್ ರವರು ನೆರವೇರಿಸಿದರು. ಶಾಸಕರಾದ ಶ್ರೀಯುತ ಎಚ್.ಎಂ. ಗಣೇಶ್ ಪ್ರಸಾದ್ ರವರು ಈ ವರ್ಷ ವಿಶೇಷವಾಗಿ ಪೌರ ಕಾರ್ಮಿಕರ ಪಥಸಂಚಲನದ ಜೊತೆ ವಿವಿಧ ಇಲಾಖೆಗಳು ಹಾಗೂ ಶಾಲಾ ಮಕ್ಕಳ ಆಕರ್ಷಕ ಪಥಸಂಚಲನದಲ್ಲಿ ಪಾಲ್ಗೊಂಡು ಧ್ವಜಾರೋಹಣ ನೆರವೇರಿಸಿ ಧ್ವಜವಂದನೆ ಸ್ವೀಕರಿಸಿದರು. ನಮ್ಮ ಹಕ್ಕುಗಳ ಬಗ್ಗೆ ಆಸ್ಥೆ ವಹಿಸದೆ ನಮ್ಮ ಕರ್ತವ್ಯದ ಬಗ್ಗೆ ಹೆಚ್ಚಿನ ಅರಿವು, ಒಲವು ಮತ್ತು ಒತ್ತನ್ನು ನೀಡಿ ನಮ್ಮ ಪಾಲಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆ, ಶ್ರಷ್ಠೆ ಹಾಗೂ ಅಂತಃಕರಣದಿಂದ ಮಾಡಿ ಭಾರತ ಮಾತೆಗೆ ಗೌರವ ಭಕ್ತಿಗಳನ್ನು. ಮಾನ್ಯ ಶಾಸಕರು ಸಮಾರಂಭದಲ್ಲಿ ನೆರೆದಿದ್ದ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಸಿ ರಾಷ್ಟ್ರ ನಾಯಕರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿದರು. ಸ್ವಾತಂತ್ರ್ಯ ದಿನೋತ್ಸವದ ಪ್ರಾಮುಖ್ಯತೆಯನ್ನು ಕುರಿತು ಮಾತನಾಡಿದರು. ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಒಂದು ಒಳ್ಳೆಯ ಸಂದೇಶನ ನಮ್ಮ ತಹಸೀಲ್ದಾರರು ಮತ್ತು ಮುಖ್ಯ ಭಾಷಣಕಾರರು ಆಚರಿಸುವ ಸೂಪರ್ ಜೊತೆಗೆ ಸಮಯದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅತ್ಯಷ್ಟು ಪ್ರಾಣತ್ಯಾಗ ಮಾಡಿದರೆ ಅವೆಲ್ಲ ಸ್ಮರಿಸಿರೋದ್ರ ಜೊತೆಗೆ ಈಗ ತೀರಾ ನಮ್ಮ ದೇಶದಲ್ಲಿ ಅಂತಕ್ಕಂಥ ಕಾನೂನಿನ ವ್ಯವಸ್ಥೆಗೂ ಕೂಡ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾದ. ಕಾರ್ಯಕ್ರಮದಲ್ಲಿ 2024-25ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕು ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಿದರು ಹಾಗೂ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಅವರ ಸೇವೆಗಳನ್ನು ಶ್ಲಾಘಿಸಿ ಉಡುಗೊರೆಗಳನ್ನು ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್ ರವರು, ಶ್ರೀ ತನ್ಮಯ್ ಎಂ.ಎಸ್. ತಹಶೀಲ್ದಾರ್ ಗುಂಡ್ಲುಪೇಟೆ, ಪುರಸಭಾ ಅಧ್ಯಕ್ಷರಾದ ಜಿ.ಎಸ್. ಮಧುಸೂದನ್, ಮುಖ್ಯಾಧಿಕಾರಿಗಳಾದ ಶರವಣನ್, ಚುನಾಯಿತ ಪ್ರತಿನಿಧಿಗಳು, ವಿವಿಧ ಇಲಾಖಾ ಅಧಿಕಾರಿಗಳು, ನೌಕರರು, ಶಿಕ್ಷಕರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಮಕ್ಕಳು ಹಾಜರಿದ್ದರು. ಇದಾಗಿತ್ತು ಇವತ್ತಿನ ನ್ಯೂಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಸುದ್ದಿ ಗುಂಡ್ಲುಪೇಟೆ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೂತನವಾಗಿ ಪ್ರಾರಂಭಿಸಿರುವ ಈ ಸುದ್ದಿ ಗುಂಡ್ಲುಪೇಟೆ ಚಾನಲ್ನಲ್ಲಿ ಸ್ಥಳೀಯ ಸುದ್ದಿಯನ್ನು ಜನತೆಗೆ ಮುಟ್ಟಿಸುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ.